प्रणम्य जगद्गुरूणां गुरुमञ्जसैव विशेषतो मे परमख्यविद्या व्याख्यां करोम्यन्वपि चाहमेव। ಅದರಲ್ಲಿ ಸಮುದಾಯೀಕರಣ, ಅದರಲ್ಲಿ ಬೌದ್ಧ ಮತದ ಖಂಡನೆ, ಅದರಲ್ಲೂ ಕೂಡ ವಿಶೇಷೋ ಅಖಿಲಸ್ಯಾಪಿ ಸತ್ವಾತ್ ಕಿಂ ಅನುಮೀಯತೆ ಯದಿ ಆಕಾಶಸ್ಯ ಸತ್ವಂ ನ ಕುತ ಏವ ನರಾದಿಷು ಫಲಾದೀನಾಂ ವಿಶೇಷೇಣ ಸರ್ವತ್ರಾಪಿ ಅನುಮೀಯತೆ ಸತ್ವೇನ ಕ್ಷಣಿಕತ್ವಂ ಚೇತ್ ಆಕಾಶಸ್ಯ ಅವಿಶೇಷತಃ. ಅದರ ಆಕಾಶಕ್ಕೆ ಸತ್ವ ಇದೆ, ಆದರೆ ಕ್ಷಣಿಕತ್ವ ಇಲ್ಲ. ಆಕಾಶ ಕ್ಷಣಿಕ ಅಂತ ಒಪ್ಪಕ್ಕೆ ಬರೋದಿಲ್ಲ. ಅದಕ್ಕೆ ದಿಶೆ ಕಾಂತಿ ಕಲ್ಪಿತ ವಿಶ್ವದೆಲ್ಲ ಹೇಳಿದಾರಲ್ಲ. ಅವಿಶೇಷೋ ಅಖಿಲಸ್ಯಾಪಿ ಸತ್ವಾತ್ ಕಿಂ ನಾನುವೀಯತೆ. ಆದ್ದರಿಂದ ಅದೇ ರೀತಿಯಲ್ಲಿ ಎಲ್ಲಿ ಸತ್ವ ಇದೆಯೋ ಅಲ್ಲಿ ಕ್ಷಣಿಕತ್ವವನ್ನು ಒಪ್ಪ ಕಾರಣ ಇಲ್ಲ. ಕ್ಷಣಿಕತ್ವ ಎಂಬುದು ಬೇರೆ, ಜಡಕ್ಕೆ ಕ್ಷಣಿಕತ್ವ ದೇಹಕ್ಕೆ ಹೇಳ್ತಾರೆ. ವೈಜ್ಞಾನಿಕವಾಗಿ ಕೂಡ ಹುಟ್ಟೋದು ಸಾಯೋದು ನಡೆಯುವುದು. ದೇಹ ವಯಸ್ಸು ಆಗ್ತಿರಲಿಲ್ಲ, ಮನುಷ್ಯ ಸಾಯ್ತಾನೂ ಇರಲಿಲ್ಲ. ಆದರೆ ಚೇತನಕ್ಕದಿಲ್ಲ. ಅವ್ರು ಚೇತನ ಒಪ್ಪೋದಿಲ್ಲ, ಅದರಿಂದ ಸಮಸ್ಯೆ ಬರುತ್ತೆ ಅವರಿಗೆ. ಸಧರ್ಮಿ ಪ್ರತಿಯೋಗಿತ್ವಂ ಅಭಾವಸ್ಯ ನಿಯಾಮಕಂ ತೌ ವಿನಾ ನ ಹಿ ಅಭಾವಶ್ಚ ಕ್ವಚಿತ್ ದೃಷ್ಟಃ ಕದಾಚನ. ಧರ್ಮಿ ಪ್ರತಿಯೋಗಿತ್ವಂ ಅಭಾವಸ್ಯ ನಿಯಾಮಕಂ. ಅಭಾವಕ್ಕೇನಿರಬೇಕು ಯಾವಾಗಲೂ ಕೂಡ ಬರೀ ಅಭಾವ ಅಂತ ಅರ್ಥ ಇಲ್ಲ. ಇಲ್ಲ ಏನಿಲ್ಲ ತಕ್ಷಣ ಕೇಳ್ತಾರೆ, ಏನಿಲ್ಲ ಅಂತ ಹೇಳಲೇಬೇಕಾದ್ರೆ. ಸಧರ್ಮಿ ಅಧರ್ಮಿ ಅದು ಮತ್ತೆ ಹೇಳ್ತಾರೆ. ಸಧರ್ಮಿ ಪ್ರತಿಯೋಗಿತ್ವಂ ಅಭಾವಸ್ಯ ನಿಯಾಮಕ ಇರಲೇಬೇಕಾದ. ತೌವಿನ ಧರ್ಮಿ ಮತ್ತು ಪ್ರತಿಯೋಗಿ ಎರಡಿರಬೇಕು. ಸಧರ್ಮಿ ಪ್ರತಿಯೋಗಿತ್ವ ಅಂದ್ರೇನು? ಧರ್ಮಿ ಮತ್ತು ಪ್ರತಿಯೋಗಿ. ಬರೀ ಧರ್ಮಿ ಇದ್ರೂ ಸಾಲದು, ಆ ಧರ್ಮಿ ಪ್ರತಿಯೋಗಿ ಆಗಬೇಕು. ಇದಕ್ಕೆ ಯಾವುದಕ್ಕೆ? ಅಭಾವಕ್ಕೆ. ತೌವಿನ ನಹಿ ಅಭಾವಸ್ಯ ಕ್ವಚಿತ್ ದೃಷ್ಟ ಕದಾಚನ. ತೌವಿನ ನಹಿ ಅಭಾವಸ್ಯ ಕ್ವಚಿತ್ ದೃಷ್ಟ ಕದಾಚನ. ಇಂಥದ್ದೇ ಮಾತೆಲ್ಲಿ ಬಂದಿದೆ, ನೆನಪಿದೆಯಾ? ಅಭಾವ ಹೇಳಬೇಕಾದ್ರೆ ಏನಿರಬೇಕು ಅಂತ ಹೇಳಿದರೆ ಧರ್ಮಿ ಪ್ರತಿಯೋಗಿಯಾಗಿ ಧರ್ಮಿ ಇರಬೇಕು, ಪ್ರತಿಯೋಗಿ ಆಗಬೇಕು. ಅದೇ ರೀತಿಯೇ ಇನ್ನೊಂದು ಕೇಸ್ ಹೇಳಿದ್ರೆ ನೆನಪಿದೆಯಾ? ಇದು ಅಸತ್ ಅಂತ ಹೇಳ್ಬೇಕಾದ್ರೆ ಏನಿರಬೇಕು? ಏನಿರ್ಬೇಕಾದ್ರೆ ಎರಡು ಮಿನಿಮಮ್ ಇರಬೇಕಾದ್ರೆ ಏನು? ಒಂದು ಪ್ರಧಾನ ಬೇಕು, ಸದೃಶ ವಸ್ತು ಬೇಕು. ಪ್ರಧಾನಂಚ ಸದೃಶಂಚ ಸತ್ಯವಸ್ತು ದ್ವಯಮಿನ ನಭ್ರಾಂತಿರ್ಭವತಿ ಕ್ವಾಪಿ ಸ್ವಪ್ನ ಮಾಯಾದಿಕೇಶ್ವಪಿ. ದೊಡ್ಡ ನಿಯಮ ಇದೆ. ಇವರು ಅಭಾವ ಹೇಳಿದ್ರು ಇವರಿಗೆ ಸಮಸ್ಯೆ ಬಂತು, ಅಸತ್ವ ಹೇಳಿದರೆ ಅವರಿಗೆ ಸಮಸ್ಯೆ ಬಂತು. ಆ್ಯಕ್ಚುಲಿ ಒಂದೇ ಅರ್ಥದಲ್ಲೇ ಮಾತಾಡ್ತಾರೆ, ನೋಡೋದಕ್ಕೆ ಬೇರೆ ಕಂಡ ಕಾಣುತ್ತಷ್ಟೇ. ಇದು ನೆನಪಿಟ್ಕೊಂಡಿರ್ಬೇಕು. ಸಧರ್ಮಿ ಪ್ರತಿಯೋಗಿತ್ವಂ ಅಭಾವಸ್ಯ ನಿಯಾಮಕಂ ತೌವ್ಯನಾನಹಿ ಅಭಾವಶ್ಚ ಕ್ವಚಿತ್ ದೃಷ್ಟ ಕದಾಚನ. ಆಮೇಲೆ ಅಧರ್ಮಿ ಪ್ರತಿಯೋಗಿತ್ವಂ ಆಕಾಶಸ್ಯಾವಗಮ್ಯತೆ. ಆಕಾಶಕ್ಕೆ ಹೇಳೋದಕ್ಕೆ ಬರೋದೇ ಇಲ್ಲ ನಾವು, ಅದಕ್ಕೆ ನಿತ್ಯ ಅಂದಮೇಲೆ ಸಿಗಲಿಲ್ಲ. ನೂರ ಯಾವುದು ಸಿಗ್ತದೆ ಯಾವುದು? 187 88 ಆಯ್ತು. ಅಯೋಗ್ಯ ರೂಪ ರಾಹಿತ್ಯ ಆಯ್ತು, ಆಗಲಿ ಆಗಲಿ. ಸಂಯೋಗ್ಯ ರೂಪರಾಹಿತ್ಯ ನೈವ ಜ್ಞಾನತೋಪಿ ವಿಶೇಷ ಕಾರ್ಯಜನಕಂ ಯದಿ ಕಾರಣಮಿಷ್ಯತೆ. ವಿಶೇಷ ಕಾರ್ಯಜನಕಂ ಇದಾಗಿದೆ. ಕಾರಣಮಿಷ್ಯತೆ, ಯಾವುದೇ ಒಂದು ಕಾರಣ ವಿಶೇಷ ಕಾರ್ಯವನ್ನು ಹುಟ್ಟಿಸುತ್ತೆ ಅಂತ ಹೇಳೋದಾದರೆ ಕುತಃ ಸಮಾನ ರೂಪತ್ವಂ ಕಾರ್ಯಾಣಾಮಪಿ ಸರ್ವಶಃ. ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಸಮಾನ ರೂಪತ್ವ ಯಾಕೆ ಬರೋದಿಲ್ಲ? ಅನಯೋ ಅನಿಯತ್ಯ ಅಥೋ ಅನಿಯತ್ಯ. ಅನಿಯತಿ ನಿಯತಿ, ನಿಯತಿ ಅಂದರೆ ನಿಯಮ, ಅನಿಯತಿ ಅಂದರೆ ನಿಯಮ. ಅದು ಯಾವುದೇ ವ್ಯವಸ್ಥೆನೇ ಇಲ್ಲ ಅಂತ ಹೇಳಿದರೆ, ನಿಯಮನೇ ಇಲ್ಲ ಅಂತ ಹೇಳಿದರೆ ಯತ್ಕಿಂಚಿತ್ ಯಸ್ಯ ಕಶ್ಯಾಪಿ ಕಾರಣ, ಯತ್ಕಿಂಚಿತ್ ಯಸ್ಯ ಕಶ್ಯಾಪಿ ಕಾರಣ. ಇದು ಕಾರಣ, ಇದು ಕಾರ್ಯ ಅಂತ ನಿಯಮ ಇರಬೇಕು. ಮೊಸರಾಗಲಿಕ್ಕೆ ಏನು ಬೇಕು ನಮಗೀಗ? ಹಾಲು ಬೇಕೇ ಬೇಕು, ಹೆಪ್ಪು ಹಾಕಬೇಕು, ಎರಡು ಇರಲೇಬೇಕು. ಇಲ್ಲದ ಹೋದರೆ ಏನಾಗಲಿ, ಬರೀ ಹಾಲಿದ್ರೂ ಆಗೋದಿಲ್ಲ, ಬರೀ ಹೆಪ್ಪು ಹಾಕಿದ್ರೂ ಆಗೋದಿಲ್ಲ. ಹಾಲಿಗೆ ಹೆಪ್ಪು ಹಾಕಿದರೆ ಮಾತ್ರ ಏನಾಗುತ್ತೆ? ಇಂಥ ಕಾರ್ಯ ಹುಟ್ಟುತ್ತೆ, ಮೊಸರವಾದ ಕಾರ್ಯ ಹುಟ್ಟುತ್ತೆ. ಆ ರೀತಿ ವ್ಯವಸ್ಥೆ ಇಲ್ಲದೇನೆ
ಆ ವ್ಯವಸ್ಥೆ ಏನು ಬಂತೀಗ ಆಯಿತು. ನೀರಿಗೊಂದು ವ್ಯವಸ್ಥೆ ಇದೆ, ಹಾಲಿಗೊಂದು ವ್ಯವಸ್ಥೆ ಇದೆ, ಮೊಸರಿಗೊಂದು ಎಲ್ಲದಕ್ಕೊಂದು ವ್ಯವಸ್ಥೆ ಇದೆ. ಇಷ್ಟೆಲ್ಲ ಇದ್ದ ಮೇಲೆ ಕಾರ್ಯಕಾರಣಗಳಿಗೆ ಕನಿಷ್ಠ ಏನಿರಬೇಕಲ್ಲೀಗ ಸಂಬಂಧ ಬೇಕು. ಆ ಸಂಬಂಧ ನಿಯಮವಾದ ಸಂಬಂಧ ಆಗಬೇಕು. ಇದರಿಂದ ಇದೇ ಆಗುತ್ತೆ ಅಂತಕ್ಕಂಥ ಭಾಳ ಇವತ್ತು ಮಾವಿನ ಬೀಜ ಹಾಕಿದರೆ ಮಾವಿನ ಮರನೇ ಬರಬೇಕೆ ಹೊರತು ಏನು ಬರ ಆಗಿಲ್ಲ, ಬೇವಿನ ಮರ ಬರೋದಿಲ್ಲ. ಬೇವಿನ ಬೀಜ ಹಾಕಿದರೆ ಮಾವಿನ ಮರ ಬರಲಿಕ್ಕೆ ಸಾಧ್ಯ ಇಲ್ಲ. ಇದೇನಿದು ನೀತಿ. ನಿಮ್ಮಲ್ಲಿ ರೀತಿಗೆ ಅವಕಾಶ ಇಲ್ಲ. ಆದ್ದರಿಂದ ಯತ್ಕಿಂಚಿತ್ ಯಶ್ಯ ಕಶ್ಯಾಪಿ ಕಾರಣ, ಯಾವುದಕ್ಕೆ ಏನೋ ಬೇಕಾದ್ರೆ ಕಾರಣ ಆಗ್ಬೋದು. ಅವನು ಕೊಟ್ಟಿದ್ದು ಸ್ಟೀಲ್ ಪಾತ್ರೆ, ಬಂಗಾರದ ಪಾತ್ರೆ ಕೊಡು ಅಂತ ಕೇಳಿದ್ರೆ ಏನಾಗ ಸಾಧ್ಯ ಇದೆಯಾ? ಅದು ಕಾಮನ್ ಸೆನ್ಸ್ ಇದೆ. ಯಾವ ವಸ್ತುವನ್ನು ತಯಾರು ಮಾಡಬೇಕೋ ಅದಕ್ಕಿರ್ತಕ್ಕಂಥ ಕಾರಣ ಕೂಡ ಹೇಗಿರಬೇಕು, ಆ ಕಾರ್ಯವನ್ನು ಹುಟ್ಟಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರಬೇಕು. ಇಲ್ಲವರೆ ಸಾಧ್ಯ ಇಲ್ಲ. ಯಾರು ಕಲ್ಲನ್ನು ಬೇಯಿಸ್ತಾರ? ಯಾಕೆ ಗೊತ್ತೇ, ಬೇಯೋ ಪದಾರ್ಥ ಅಲ್ಲ. ಎಲ್ಲ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಎಷ್ಟು ಅದು ವ್ಯವಸ್ಥೆನೇ ಕೆಡಿಸ್ತಕ್ಕಂಥ ವಿಚಾರಗಳನ್ನ ಹೇಳ್ತಾರೆ. ಅದೃಷ್ಟಮಪಿ ತಶ್ಚೈವ ವಿಶೇಷ ಪಾದಕಂ ಕುತಃ. ಅದು ಅದೃಷ್ಟ ಕಾರಣ ಅಂತ ಹೇಳುವಲ್ಲ. ಅದೃಷ್ಟ ಅಂಬೋದು ಮುಂದೆ ಏನಂದ್ರೆ ಸರಿ ಬಂದು ಭಗವದ್ಗೀತೆಯಲ್ಲಿ ಬಂದಿಲ್ಲ. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಶ್ರೇಷ್ಠ ದೈವಂಚೈವ ಅತ್ರ ಪಂಚಂ. ಇದು ವ್ಯವಸ್ಥೆನೇ ಹೊರತು ಬರೀ ಅದೃಷ್ಟ ಇಲ್ಲ ಅಂತ ಹೇಳಬಾರ್ದು. ಅವನು ಫೇಲ್ ಆದವನು ಸೀಟ್ ಸಿಗಲಿಲ್ಲ, ಅದೃಷ್ಟ ಇಲ್ಲಲ್ಲ. ಫೇಲ್ ಆಗಿದ್ದಾನ ಮೇಲೆ ಕಾರಣ ಫಸ್ಟ್ ಹೇಳಬೇಕು. ಫಸ್ಟ್ ರ್ಯಾಂಕ್ ಬಂದು ಸೀಟ್ ಅದು ಅದೃಷ್ಟ. ಭಾಳ ದೊಡ್ಡ ಕ್ವಾಲಿಫಿಕೇಷನ್ ಕೆಲಸ ಸಿಗ್ತಾನೇ ಇಲ್ಲ ಅವನಿಗೆ. ಅದಕ್ಕೆ ಅದೃಷ್ಟ ಹೇಳಬೇಕೆ ಹೊರತು ಇದಕ್ಕೆಲ್ಲ ಅದೃಷ್ಟ ಹೇಳಬಾರ್ದು. ಅವನು ಏನು ಹೇಳ್ತಾನೆ, ಯಾವುದೋ ಕಾರಣ ಏನೋ ಆಗೋದಿಲ್ಲ, ಅದೃಷ್ಟದ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಅದೃಷ್ಟ ಕೂಡ ಸುಮ್ಮನೆ ಬರೋದಿಲ್ಲ. ದೇವರು ಸ್ವತಂತ್ರ ಅಂತ ಹೇಳಿದ ತಕ್ಷಣ ಏನು ಒಪ್ಪದೆ ಹೋಗಲಿಲ್ಲ. ದೇವರ ಸ್ವರೂಪ, ಅನಾದಿ ಕರ್ಮ, ಪ್ರಯತ್ನ ಎಲ್ಲ ಒಪ್ಪಿನೇ ದೇವರು ಸರ್ವೋತ್ತಮತ್ತು ಹೇಳ್ತೇವೆ ಹೊರತು ಎಲ್ಲ ಇಲ್ಲಿ ಆ ರೀತಿ ದೇವರು ಮಾಡಬಲ್ಲ ಬೇಕಾದರೆ. ಆದರೆ ದೇವರು ವ್ಯವಸ್ಥೆ ಇಟ್ಟಿದ್ದ. ಇಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಯಾರೂ ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ವ್ಯವಸ್ಥೆ ಇರಬೇಕು, ವ್ಯವಸ್ಥಾಪಕ ಇರಬೇಕು. ವ್ಯವಸ್ಥಾಪಕ ಇಲ್ಲದವರು ಏನು ಹುಟ್ಟೋದಿಲ್ಲ, ವ್ಯವಸ್ಥೆ ಹುಟ್ಟೋದಿಲ್ಲ. ಅವ್ರ ಪ್ರಕಾರ ಚೇತನ ಒಪ್ಪೇ ಇಲ್ಲ ಅಂದಮೇಲೆ ಚೇತನ ಒಪ್ಪಿದ್ರೂ ಸಾಲದು. ಏನಾಗಿರ್ಬೇಕು, ಅವನು ಸ್ವತಂತ್ರ ಬೇರೆ ಆಗಬೇಕು. ಎಷ್ಟು ದೋಷಗಳಿದೆ. ಅದೃಷ್ಟಮಪಿ ತಶ್ಚೈವ. ಎಷ್ಟೋ ಮತಗಳು ಇವತ್ತು ಉಳ್ಕೊಂಡಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅವರು ತಾತ್ವಿಕ ವಿಚಾರಗಳಲ್ಲ. ಈ ಸತ್ಯ ಹೇಳಿ, ಧರ್ಮ ಹೇಳಿ, ಇದೆಲ್ಲ ಇಂಥವ್ರು ಹೇಳಿಬಿಡ್ತಾರಲ್ಲ, ಇವೆಲ್ಲ ಹ್ಯೂಮನ್ ವ್ಯಾಲ್ಯೂಸ್. ಫಿಲಾಸಫಿ ಬೇರೆ, ಇದು ಬೇರೆ. ಫಿಲಾಸಫಿ ಇದ್ರ ಭಾಗ ಇದು. ಫಿಲಾಸಫಿ ಮೇನು, ಅದರ ಭಾಗ ಇದು. ಅದು ಬಿಡದೇನೆ ಮಾಡಿದ್ರೆ ಏನಾಗುತ್ತೆ ಈಗ? ಮತ್ತು ಯಾವಾಗ ನೀವು ಒಂದು ಫೌಂಡೇಶನ್ ಒಪ್ಪೋದಿಲ್ಲ, ಫಿಲಾಸಫಿ ತತ್ವ ಒಪ್ಪದೆ ಹೋಗಿಬಿಟ್ರೆ ವ್ಯವಸ್ಥೆಗೆ ಅರ್ಥ ಇರುತ್ತೆ. ಪಾಪ ಪುಣ್ಯ ಈ ಕಾನ್ಸೆಪ್ಟ್ ಏನು ಮಾಡುತ್ತೆ ಮನುಷ್ಯನನ್ನು? ಕೆಟ್ಟದ್ದನ್ನು ಬಿಡಲಿಕ್ಕೆ, ಒಳ್ಳೆಯದನ್ನು ಮಾಡಲಿಕ್ಕೆ ಸ್ಫೂರ್ತಿ ಕೊಡೋದು. ಇದು ನೀವು ಪಾಪಿಗೆ ಒಪ್ಪೋದಿಲ್ಲ ಆದರೆ ಇದಂತೂ ಒಪ್ತೇ ಇಲ್ಲ. ನೀವು ಧರ್ಮ ಉಲ್ಲಂಘನೆ ಮಾಡಿದ್ದಾನೆ, ಕಾನೂನು ಉಲ್ಲಂಘನೆ ಅಂತ ಒಪ್ತಿರಲ್ಲ. ಕಾನೂನು ಉಲ್ಲಂಘನೆ ಅಪರಾಧ ಅಂತ ಒಪ್ಪಿದ ಮೇಲೆ ಅಧ್ಯಾತ್ಮದ ಕಾನೂನು ಉಲ್ಲಂಘನೆ ಮಾಡೋದು ಕೂಡ ಅಪರಾಧನೇ. ಆ ವ್ಯವಸ್ಥೆ ಇಲ್ಲದೆ ಹೋದರೆ ಏನು ಮಾಡಲಿಕ್ಕೂ ಬರೋದಿಲ್ಲ. ಅದೃಷ್ಟಮಪಿ ತಶ್ಚೈವ ವಿಶೇಷಾಪಾದಕಂ ಕುತಃ. ಅದೃಷ್ಟ ಕೂಡ ವಿಶೇಷದ ಕೂಡ ಹೇಗೆ ಸಾಧ್ಯ ಆಗುತ್ತೆ? ಯಶ್ಯ ಕಶ್ಯಾಪಿ ಕಿಂಚಿತ್ ವಿಶೇಷ ಉಪಪಾದೆ. ಹಿಂದಿನ ವಾಕ್ಯ ಏನಿತ್ತು? ಅಥೋ ಅನಿಯತ್ಯ ಯತ್ಕಿಂಚಿತ್ ಯಶ್ಯ ಕಶ್ಯಾಪಿ ಕಾರಣ. ಏನೇನಿಲ್ಲದೆ ಹೋದರೆ ಯಾವುದಕ್ಕೋ ಏನೋ ಕಾರಣ ಆಗಬೇಕಾಗಿದೆ. ಅದೇ ರೀತಿಯೇ ಅದೃಷ್ಟವನ್ನು ನೀನು ಈ ರೀತಿ ಇದೆಲ್ಲ ಒಪ್ಪಿಟ್ಟು ಸುಮ್ಮನೆ ಅದೃಷ್ಟ ಒಪ್ಪಿಟ್ಬಿಟ್ಟು ವಿಶೇಷಾಪಾದಕವಾದ ಅದೃಷ್ಟ ವಿಶೇಷ ಇದ್ರೆ ತಾನೇ ಅದೃಷ್ಟದ ಪ್ರಶ್ನೆ ಬರೋದು. ಇಲ್ಲಿ ಅದೃಷ್ಟ ಅನ್ನೋದಕ್ಕೆ ಗೊತ್ತಿಲ್ಲ. ಅದೃಷ್ಟ ಅಂದರೆ ಕಂಡಿರೋದು, ಅದೃಷ್ಟ ಅಂದರೆ ಕಾಣದೇ ಇರೋದು ಅನ್ನೋನು. ಕಾರ್ಯಂಚ ಕಾರಣಂಚ ಇವ. ಸೊ ವಿಶೇಷನು ಏನೇನು ಯಾವ್ಯಾವುದಕ್ಕೆ ಯಾವುದ್ಯಾವುದು ವಿಶೇಷ ಬರುತ್ತಾ? ಕಲ್ಲು ಕಾಯಿಸ್ಬಿಟ್ರೆ ಮಾಡೋಕ್ಕಾಗತ್ತಾ? ಯಾವುದು ಕಾಯಿಸ್ಬೋದು? ಹಾಲು ಕಾಯಿಸ್ಬೋದು, ನೀರು ಕಾಯಿಸ್ಬೋದು. ಅದಕ್ಕೆ ಅದೆಲ್ಲ ನಿಯಮಗಳನ್ನು ಒಪ್ಪಿದ್ಮೇಲೆ ಮುಂದಿನ ಪ್ರಶ್ನೆ. ಕಾರ್ಯಂಚ ಕಾರಣಂಚೈವ ಯತ್ಕಿಂಚಿತ್ ಕಶ್ಯಚಿತ್. ಈಗ ಕಾರ್ಯ ಮತ್ತು ಕಾರಣ, ಯಾವುದೋ ಕಾರಣದಿಂದ ಯಾವುದೋ ಕಾರ್ಯ ಹುಟ್ಟೋದು, ಯಾವುದೋ ಕಾರ್ಯಕ್ಕೆ ಯಾವುದೋ ಕಾರಣ ಆಗಿರೋದು. ಈ ವ್ಯವಸ್ಥೆ ಇಲ್ಲದೆ ಹೋದರೆ ಇಂಥ ತಪ್ಪು ವ್ಯವಸ್ಥೆಯಿಂದ ಯಾವ ವಿಚಾರನೂ ಮಾತಾಡಲಿಕ್ಕೆ ಬರೋದಿಲ್ಲ. ಬಸ್ ಇಟ್ಟಿದ್ದೀವಿ ಅಂತ ಹೇಳಿದ, ಟೈಮಿಂಗ್ಸೇ ಇಲ್ಲ. ಗೊತ್ತಾಯ್ತಾ? ಟೈಮಿಂಗ್ಸ್ ಇಟ್ಟ ಬಸ್ಸೇ ಇಲ್ಲ. ಈ ರೀತಿ ಎಲ್ಲ ಮಾಡಿ ಏನು ಉಪಯೋಗ? ಆ ವ್ಯವಸ್ಥೆ ಇರಬೇಕು ಯಾವಾಗ. ಅದಿತ್ತು ವ್ಯವಸ್ಥೆ. ಸಾಮಾನ್ಯ ವ್ಯವಸ್ಥೆಯಲ್ಲಿ ಇದ್ದಾಗ ತತ್ವಜ್ಞಾನ ಇದಕ್ಕಿಂತ ದೊಡ್ಡದು. ವ್ಯವಸ್ಥೆ ಹೇಗಿರ್ಬೇಕು? ಅದಕ್ಕೆ ಮನೆಯಲ್ಲಿ ಒಂದು ವ್ಯವಸ್ಥೆ ಇರಬೇಕಷ್ಟು ಮುಖ್ಯ. ಸಮಸ್ಯೆಯಲ್ಲಿ ಇನ್ನೂ ದೊಡ್ಡ ವ್ಯವಸ್ಥೆ ಇರಬೇಕು. ಯಾತಕ್ಕೆ? ಇದು ಕನ್ಸರ್ನ್ ಒಂದು ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇರ್ತಾರೆ. ಅದಕ್ಕೆ ದೊಡ್ಡ ಅದಕ್ಕೆ ಪಬ್ಲಿಕ್ ಆಗ್ತಾ ಹೋದಂತೆ ಅದ್ರ ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ವ್ಯವಸ್ಥೆ ಏನಾಗಬೇಕಾಗ
ಭಾರಿ ದೊಡ್ಡದಾಗಬೇಕು. ಸರಿ ಹೋಯ್ತಾ? ಬನ್ನಿ ಸರಿ ಹೋಗಿದ್ದೆ, ಕೆಟ್ಟಿಲ್ಲ ಮತ್ತೆ. ಭವೇ ನಿಯಾಮಕಾಭಾವ ತಿತವಶೈವ ಕಾರಣ. ಅದು ನಿಯಾಮಕ ಒಂದು ಇಲ್ಲದೆ ಹೋದಾಗ ಏನಂತ ಅಶೈವ ಕಾರಣ. ಇದಕ್ಕೆ ಕಾರಣ ಅಂತ ಹೇಳೋದಕ್ಕೆ ಏನಿದೆ ನಿಮಗೆ? ಇದು ಇದಕ್ಕೆ ಕಾರಣವಾಗಿದೆ ಅಂತ ಹೇಳೋ ವ್ಯವಸ್ಥೆ ಹೇಗೆ ಹೇಳಿ ಅಂತ ಕೇಳ್ತಾರೆ. ಇತಿ ನಿತ್ಯ ವಿನಾಶಿತ್ವೇ ಕೇನ ಮಾನೇನ ಗಮ್ಯತೆ. ಆಯ್ತು ಬಿಡಿ, ನಿತ್ಯ ವಿನಾಶ ಅಂತ ಹೇಳ್ತೀರಿ, ಏನು ಪ್ರಮಾಣ ಇದಕ್ಕೀಗ? ನಿತ್ಯ ವಿನಾಶ ಇದ್ರೇನು? ಮೊಮೆಂಟರಿ ಎಕ್ಸಿಸ್ಟೆನ್ಸ್, ಯಾವುದಕ್ಕೂ ಏನಿಲ್ಲ, ಪರ್ಮನೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ, ಎಲ್ಲ ಇದು ಅಂತ ಹೇಳ್ತೀಯಲ್ಲ, ಅದಾದ ಕಾಲ ಏನು ಆಧಾರ ಇದೆ ಈಗ? ಇದಮ್ನ ಜಾಯತೆ ಅಮುಷ್ಮಾದಿತ್ಯತ್ರಾಪಿ ನ ಕಾರಣ. ಅದೇ ರೀತಿಯೇ ಇದರಿಂದ ಹುಟ್ಟುತ್ತೆ ಅಂತ ಹೇಳೋದಕ್ಕೂ ಕಾರಣ ಡಿಫೈನ್ ಮಾಡಲಿಲ್ಲ. ಒಂದು ಹೊತ್ತು ನಿತ್ಯದಲ್ಲೂ ಕೂಡ ನಾಶ ಹೊಂದಿ ನಿತ್ಯ ಹುಟ್ಟೋ ವ್ಯವಸ್ಥೆ ಬೇಕಲ್ಲ. ನಾಶವಾಯಿತು ಬಂದ, ಆದರೆ ನಾಶ ಮಾಡೋರು ಯಾರು, ಬರೋದು ಯಾವುದು, ಯಾವುದರಿಂದ ಯಾವುದು ಬರುತ್ತೆ, ಯಾವುದಕ್ಕೂ ಉತ್ತರ ಇಲ್ಲ. ವಿನಾಶೋತ್ಪತ್ತಯಶ್ಚೈವ ನ ದೃಶ್ಯಂತೆ ಸದಾತನಃ. ವಿನಾಶ ಮತ್ತು ಉತ್ಪತ್ತಿಗಳು ಸದಾತನ, ಅಂದರೆ ಯಾವಾಗಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಕಾಲಕ್ಕೆ ಲಯ ಇಲ್ಲ, ಲಯ ಕಾಲಕ್ಕೆ ಸೃಷ್ಟಿ ಇಲ್ಲ. ಎರಡು ಒಟ್ಟಿಗೆ ಆಗಿದ್ರೆ ವಸ್ತು ಇರೋದೇ ಇಲ್ಲ. ಸೃಷ್ಟಿ ಲಯ ಒಂದು ತಕ್ಷಣ ಆಗೋದಾಗಿದ್ದರೆ ಏನಿಲ್ಲ, ಅದಕ್ಕೆ ಮೀನಿಂಗೇ ಇಲ್ಲ. ಒಂದು ವಸ್ತು ಮಾಡ್ತಲಕ್ಕೆ ಹೋಗಿಬಿಟ್ರೆ ಯಾರು ಮಾಡ್ತಾರೆ ಅಂತಕ್ಕಂದ್ರೆ ಅದು ಯಾವುದೂ ಸರಿಯಲ್ಲ. ದೃಶ್ಯತೆ ಪ್ರತ್ಯಭಿಜ್ಞಾತಃ. ಇದು ಕೂಡ ಜಡದಲ್ಲೂ ಕೂಡ ಚೇಂಜಸ್ಸು. ಜಡ ಆಗಿದೆ, ಈಗ ಒಂದು ವಸ್ತು ಆಗಿದೆ, ಹಳೇದಾಗ್ತಾ ಹೋಗುದು, ಬದಲಾವಣೆ ಇದೆ ಇದರಲ್ಲಿ. ಆದರೆ ಒಂದು ವಸ್ತು ಇದು ಉಳ್ಕೊಂಡಿದೆ, ಅದು ಆ ವಸ್ತು ಬದಲಾವಣೆ ಆಗಬೇಕು. ಬರೀ ಬದಲಾವಣೆ ಅಂದರೆ ಯಾವುದಕ್ಕೆ ಅಂತ ಪ್ರಶ್ನೆ ಬರುತ್ತಾ ಇಲ್ವಾ? ಬರೀ ಬದಲಾವಣೆ, ಯಾವುದಕ್ಕೆ ಬದಲಾವಣೆ? ಒಂದು ವಸ್ತು ಇರಬೇಕಲ್ಲ, ಅದಿಲ್ಲದ್ರೆ ಬದಲಾವಣೆಗೆ ಅರ್ಥನೇ ಇಲ್ಲ. ಹಣ್ಣು ಕೆಟ್ಟೋಯ್ತು ಅನ್ಬೇಕು, ಬರೀ ಕೆಟ್ಟೋಯ್ತು ಅಂದರೆ ಏನು ಕೆಟ್ಟೋಯ್ತು ಅಂತ ಹೇಳಬೇಕು. ಆ ಅರ್ಥದಲ್ಲಿ ಈ ಹೇಳೋ ವಾಕ್ಯಗಳು ಒಂದೂ ಸರಿಯಲ್ಲ. ಕ್ರಮವಾದ ನಾಶ ಇದೆ ಸರಿಯಲ್ಲ, ಕ್ರಮವಾದ ನಾಶ ಇದೆ ಅಂತ ಒಪ್ಪಕ್ಕೆ ಹೊರತು ವೆರಿ ಮೊಮೆಂಟ್ ನಾಶ ಇದ್ದರೆ ಒಂದು ಮುಂದೆ ಹೋಗೋದು ಹೇಗಾಗಿದೆ? ಬೆಂಕಿ ಹುಟ್ಟಿತು, ಆ ಸಮಯದಲ್ಲಿ ಹೋದರೆ ಕಾಯುತ್ತೆ ಹಾಗೆ, ಆ ಬೆಂಕಿ ಇಲ್ಲೇ ಇಲ್ಲ, ಈಗ ಕಾಯುತ್ತೆ ಹಾಗೆ. ವಿನಾಶೋತ್ಪತ್ತಯಶ್ಚೈವ ನ ದೃಶ್ಯಂತೆ ಸದಾತನಃ. ದೃಶ್ಯತೆ ತತ್ ಪ್ರತ್ಯಭಿಜ್ಞಾತಃ ಸ್ಥಿರತ್ವಂ ಸರ್ವವಸ್ತು. ಪ್ರತ್ಯಭಿಜ್ಞಾತ ಅದೇ ವಸ್ತು ಇದು ಅಂತ ಜ್ಞಾನ ಇದೆ. ಈಗ ನಿಮ್ಮ ಪ್ರಕಾರ ಎವ್ರಿ ಮೂಮೆಂಟ್ ಚೇಂಜ್ ಆಗೋದಾದರೆ ಏನಂತಾಗಬಾರ್ದು? ಅದೇ ವಸ್ತು ಅಂತ ಹೇಳಲೇಬಾರ್ದು ಯಾವಾಗ ಕೂಡ. ಅದೇ ವಸ್ತು ಅಂತ ಹೇಳ್ತಾರೋ ಇಲ್ಲ? ಈಗ ಸಾಲ ತೊಗೊಂಡವ್ರು ಹೋಗ್ಬಿಟ್ಟ, ಇವ್ರು ಕೇಳೋದಕ್ಕೆ ಹೋದ್ರೆ ಅವನಿಲ್ಲ, ಈಗ ಇವ್ರ ಪ್ರಕಾರ ಇಲ್ಲ, ನಮ್ದಲ್ಲಿ ನಿಮ್ಮ ಪ್ರಕಾರ ಇಲ್ಲ, ನಾನೀಗ ಆದ್ದರಿಂದ ಕೊಡೋಕ್ಕೆ ಸಾಧ್ಯ ಇಲ್ಲ. ಏನು ಬೇಕು ಅವನೀಗ? ಇದೆಯಲ್ಲ ಅಂತ ಕೇಳಿ ಮತ್ತೆ ಹೋಯ್ತಲ್ಲ. ಹಾಗಿದ್ರೆ ಎಷ್ಟು ಕಷ್ಟ ಇದೆ ಇವತ್ತು. ಸುಮ್ಮನೆ ಮಾತಾಡೋದು ಸರಿ, ಸಾಲಾಗಿರೋ ಕೊಟ್ಟಾಗ ಗೊತ್ತಾಗುತ್ತೆ. ಹಸಿರೋಳನ್ನು ಕೊಟ್ಟವನು ಕನ್ಸರ್ನ್ ಫೆಲೋಸ್ ಆದರೆ ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ಸುಮ್ಮನೆ ಕತೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ನೀನಿದ್ದೆ ಈಗ ಕೊಟ್ಟಾಗಿದೆ, ಈಗ ಕೊಟ್ಟವನು ಕೇಳೋದಕ್ಕೆ ಹೋದಾಗ ನಾ ಇಲ್ಲಲ್ಲ ಅಂತ ಕೇಳಿ ಏನು ಮಾಡಬೇಕೀಗ? ನಿನ್ನ ಪ್ರಕಾರ ನಾನು ಇಲ್ಲ, ನೀನು ಇದ್ದೇ ನನ್ನ ಮಾತನ್ನು ಒಪ್ಕೊಂಡ್ಬಿಟ್ರೆ ನೀನು ಇದ್ದೇನೆ ಎಂಬುದನ್ನು ನಿನ್ನ ಮತ ಹೋಯ್ತು. ನಿಮ್ಮ ಮತ ಒಪ್ಕೊಂಡ್ಬಿಟ್ರೆ ನಾನು ದುಡ್ಡು ಹೋಯ್ತು, ಎಲ್ಲರಿಗೂ ಒಂದು ಹೋಗೋದು. ಕೊಟ್ಟು ದುಡ್ಡಾದ್ರೂ ಕೈ ಬಿಡು, ಮತ ಆದರೂ ಕೈ ಬಿಡು ಅಂತ ಹೇಳ್ತಾರೆ. ಪ್ರತ್ಯಭಿಜ್ಞೆ ಅವರು ಒಪ್ಪೋದಿಲ್ಲ. ಪ್ರತ್ಯಭಿಜ್ಞೆ ಅವರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಒಂದು ವಸ್ತು ಇದ್ದಾಗ ಅದೇ ವಸ್ತು ಇದು ಅಂತ ಜ್ಞಾನ ಬಂದರೆ ಪ್ರತ್ಯಭಿಜ್ಞಾ. ಆ ವಸ್ತು ಇಲ್ಲ, ಈಗ ಇನ್ನೇನು ಬರುತ್ತೆ? ಈಗ ನಾಶ ಆಗ್ಬಿಟ್ಟಿರುತ್ತೆ. ವಸ್ತು ಇದ ರೂಪ ಬಿಸಿ ಇದೆ, ಆರೋಯ್ತು. ಈಗ ಬಿಸಿ ಇಲ್ಲ, ಕರೆಕ್ಟು. ಅದು ಆ ಕ್ಷಣಕ್ಕೆ ಬಿಸಿ ಆಗೋದು, ಬಿಸಿ ಆಗೋದೇ ಇಲ್ಲ ಫಸ್ಟ್, ಅದು ಇಲ್ಲ ಆರೋದೇ ಇಲ್ಲ, ಎರಡರಲ್ಲೂ ಅಂತ ಇಲ್ಲ. ಬಿಸಿಯಾಗೆ ಉಳಿಬೇಕು, ಆ ರೀತಿ ಹಾಗೆ ಉಳಿಬೇಕು, ಅವ್ರದ್ದು ಇನ್ನೇನು ಬರುತ್ತೆ? ಅದಕ್ಕಂತ ವ್ಯವಸ್ಥೆ ಇಲ್ವಲ್ಲ. ಫಲಾದೀನ ವಿಶೇಷೇಣ ಸರ್ವತ್ರಾಪಿ ಅನುಮೀಯತೆ. ಪ್ರತಿಯೊಂದು ಕೂಡ ಪ್ರತ್ಯೇಕವಾದ ಫಲ ಅಂತ ಒಂದಿದೆ, ಅದನ್ನು ನಾವು ಅನುಮೀಯತೆ ಒಪ್ಪಲೇಬೇಕದನ್ನು. ದೃಶ್ಯತೆ ಪ್ರತ್ಯಭಿಜ್ಞಾತಃ ಸ್ಥಿರತ್ವಂ ಕಾರ್ಯವಸ್ತು. ಎಲ್ಲ ವಸ್ತುಗಳಲ್ಲೂ ಕೂಡ ಪ್ರತ್ಯಭಿಜ್ಞಾತವಾದ ಸ್ಥಿರತ್ವ, ಪ್ರತ್ಯಭಿಜ್ಞಾತವಾದ ಸ್ಥಿರತ್ವ, ಪ್ರತ್ಯಭಿಜ್ಞಾನದಿಂದ ಸಿದ್ಧವಾದ ಸ್ಥಿರತ್ವ ಅಂತಿದೆ. ಫಲಾದೀನಾಂ ವಿಶೇಷೇಣ ಸರ್ವತ್ರಾಪಿ ಅನುಮೀಯತೆ. ಸತ್ವೇನ ಅದೇ ಫಲಾದಿಗಳು ಇದೆ. ಯಾವುದು ಫಲಕ್ಕೆ ಗ್ಯಾರಂಟಿ ಇದೆ? ಬಿಸಿ ಇಟ್ಟಿದೆ, ಸ್ವಲ್ಪ ಬಿಸಿ ಆಗುತ್ತೆ, ಗ್ಯಾರಂಟಿ ಇದೆ. ನಿಮ್ಮ ಪ್ರಕಾರ ಆಗಬೇಕು ಅಂತೇನು ಇಲ್ಲ ಅದಕ್ಕೆ. ಅದೇ ರೀತಿ ಸರ್ವತ್ರ ಎಲ್ಲದಕ್ಕೂ ಒಂದು ಕಾರಣ ಇರೋದ್ರಿಂದ ಮುಂದಿನ ಜೀವನಕ್ಕೆ ಅರ್ಥ ಬರುತ್ತೆ. ಸತ್ವೇನ ಕ್ಷಣಿಕತ್ವಂತೇದು ಆಕಾಶಸ್ಯ ಅವಿಶೇಷತ. ಇಲ್ಲ ರೀ, ಸತ್ವ ಅಂದರೆ ಕ್ಷಣಿಕನೇ ಅಂತ ಹೇಳೋದಾದರೆ ಆಕಾಶನೂ ಕ್ಷಣಿಕ ಆಗಬೇಕಲ್ಲ. ಹಾಗಿದ್ರೆ ಆಕಾಶ ಕ್ಷಣಿಕ ಅಲ್ಲ, ಇದು ಕ್ಷಣಿಕ ಅಲ್ಲ. ಆಕಾಶ ಒಂದು ವಸ್ತು ಕ್ಷಣಿಕ ಅಲ್ಲ. ಘಟಪಟಾದಿಗಳ ವಸ್ತುಗಳು ಅದು ಕೂಡ ಏನಲ್ಲ,
ಕ್ಷಣಿಕಾಲ. ಆದರೆ ಅದರಲ್ಲಿ ಏನಿದೆ ಕೆಲವು ವಸ್ತು, ಉದಾಹರಣೆಗೆ ಒಂದು ನೀರಿದೆ, 3 ದಿವಸ ಕೆಡೋದಿಲ್ಲ. ಹಾಲು 3 ದಿವಸ ಇರುತ್ತಾ? ಇರೋದಿಲ್ಲ. ಹಾಲು 3 ದಿವಸ ಇರೋದಿಲ್ಲ. ವ್ಯವಸ್ಥೆ ಇದೆ ಅದಕ್ಕೆ. ಆ ವ್ಯವಸ್ಥೆ ಮೇಲೆ ಮನುಷ್ಯ ಪ್ಲಾನ್ ಮಾಡ್ತಾನೆ. ಇಲ್ಲೋ ಏನಾಗ್ತಿತ್ತು, ನೀರು 3 ದಿವಸ ಇರುತ್ತೆ, ಇದು 3 ದಿವಸ ಇರುತ್ತೆ ಅಂತ ಹೇಳಿದ್ರೆ ಒಪ್ಪಕ್ಕೆ ಬರೋದಿಲ್ಲ. ಅಲ್ಲಿಗೆ ಆ ದಿವಸ ಮುಂಚಿತವಾಗಿ ಒಂದೊಂದೇ ಅದಕ್ಕೆ ಇದಕ್ಕೆ ಸಿಮಿಲಾರಿಟಿ ಇದೆ. ಮಾಯಾವಾದಕ್ಕೂ ಇದಕ್ಕೂ ಕೂಡ ಎಲ್ಲದೂ ವ್ಯಾವಹಾರಿಕ ಸತ್ಯ ಯಾವುದು, ಮತ್ತು ಯಾವುದೋ ಒಂದು ಗೊತ್ತು ಹೇಗೆ ಸಿಗುತ್ತೆ. ಎಲ್ಲ ವಿಷಯಗಳು ಕೂಡ ಅಲ್ಲಿ ಹೇಗೆ ಅಧಿಷ್ಠಾನ ಸದೃಶ ಇರಲೇಬೇಕು. ಅಧಿಷ್ಠಾನಂಚ ಸದೃಶಂ ಸತ್ವ ಪ್ರಧಾನ ಅಂದ್ರೆ ಒಂದೇ, ಅಲ್ಲಿ ಅಧಿಷ್ಠಾನ ಅಂತ ಅರ್ಥ. ಇಲ್ಲಿ ಶಶಿವಿಷಾಣ ಎಲ್ಲಿ ನೋಡಿದೆ, ಇಲ್ಲಿ ನೋಡಿದೆ ಅಂತ ಹೇಳಬೇಕು. ಇಲ್ಲಿ ಶಶಿವಿಷಾಣ ನೋಡಿದೆ ಅಂತ ಹೇಳಕ್ಕೆ ಬರೋಲ್ಲ. ಒಂದು ಜಾಗ ಇಲ್ಲಿ ಶಶಿವಿಷಾಣ ನೋಡಿದೆ, ಅಲ್ಲಿ ಏನಿರಬೇಕು, ಅಲ್ಲಿ ಒಂದು ಪ್ರಾಣಿ ಇರಬೇಕು. ಅದು ಅದಕ್ಕೆ ವಿಷಾಣ ಕಾಣಬೇಕು ಇವನಿಗೆ. ಅಂದರೆ ಏನಂತ ತಪ್ಪಾಗಿ ಕಾಣಬೇಕಿದ್ದ ಹಾಗೆ. ಅವೆಲ್ಲ ಇಲ್ದ ಅದಕ್ಕಿಂತ ಮುಂಚೆ ವಿಷಾಣ ನೋಡಿರ್ಬೇಕು ಅವನು. ವಿಷಾಣ ನೋಡಿರೋ ವಿಷಾಣ ಅಂತ ಹೇಗೆ ಹೇಳ್ತಾನೆ ಅವನು. ಅರ್ಥ ಆಯ್ತಾ? ಎಲ್ಲ ಪ್ರಾಬ್ಲಮ್ಸ್ ಅವ್ರಿಗೆ ಆಗಿದೆ, ನಿಮಗೂ ಹಾಗೆ ಇದೆ. ಅದು ನಾಳೆ ಮುಂದೆ ಇದರಲ್ಲಿ ನೋಡ್ತಾ ಎರಡು ತಿಳ್ಕೋಬೇಕು. ಅವರೇ ಹೇಳ್ತಾ ಇರೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋ. ಸಿಮಿಲಾರಿಟಿ ಹೇಗಿದೆ ಇನ್ನೊಂದು ಇಂಪಾರ್ಟೆಂಟ್.